ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಡೀ ವಿಶ್ವವನ್ನ ಆತಂಕಗೊಳಿಸುವ ಹಾಗೆ ಅಮೆರಿಕ ಮತ್ತು ರಷ್ಯಾ ನಡುವೆ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ. ಇಬ್ರು ಪರಸ್ಪರ ಸೇನೆಯನ್ನ ಎದುರು ಬದುರು ತಂದು ನಿಲ್ಲಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಟ್ರಂಪ್ ಟ್ಯಾರಿಫ್ ಬೆದರಿಕೆ ಹಾಕುವಾಗ ರಷ್ಯಾ ಭಾರತದ್ದು ಇವರಿಬ್ರದ್ದು ಕೂಡ ಸತ್ ಹೋಗಿರೋ ಆರ್ಥಿಕತೆ ಒಟ್ಟಾಗಿ ತಗೊಂಡೋಗಿ ಹಾಳಾಗಿ ಹೋಗ್ಲಿ ಇವರು ಅಂತ ಹೇಳಿ ನಾಲಿಗೆ ಹರಿಬಿಟ್ಟಿದ್ರು. ಇದಕ್ಕೆ ರಷ್ಯಾ ಅಮೆರಿಕಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿತ್ತು. ಪುಟಿನ್ ಶಿಷ್ಯ ರಷ್ಯಾದ ಎರಡನೇ ಪವರ್ಫುಲ್ ವ್ಯಕ್ತಿ ಡಿಮಿಟ್ರಿ ಮೆಡ್ವೆಡೇವ್ ಡೆಡ್ ಹ್ಯಾಂಡ್ ಬೆದರಿಕೆ ಹಾಕಿದ್ರು. ಡೆಡ್ ಹ್ಯಾಂಡ್ ಎಷ್ಟು ಅಪಾಯಕಾರಿ ಅನ್ನೋದು ನಿಮಗೆ ಗೊತ್ತಾ ಅನ್ನೋ ಪ್ರಶ್ನೆ ಕೇಳಿದ್ರು. ಸ್ನೇಹಿತರೆ, ಈ ಡೆಡ್ ಹ್ಯಾಂಡ್ ಅಂದ್ರೆ ಸೋವಿಯತ್ ಕಾಲದಲ್ಲಿ ರಷ್ಯಾ ಅಣ್ವಸ್ತ್ರ ದಾಳಿ ಮಾಡೋಕೆ ಮಾಡಿಕೊಂಡಿರೋ ಸಿಸ್ಟಮ್. ಒಂದು ವೇಳೆ ಅಮೆರಿಕ ಏಕಕಾಲದಲ್ಲಿ ಇಡೀ ರಷ್ಯಾವನ್ನ ಹಲವಾರು ಅಣ್ವಸ್ತ್ರ ಹಾಕಿ ಸುಟ್ಟು ಭಸ್ಮ ಮಾಡಿದ್ರೂ ಕೂಡ, ರಷ್ಯಾ ಸರ್ವನಾಶ ಆಗಿ ಕಮಾಂಡ್ ಕೊಡೋಕೆ ಒಬ್ಬರು ಮನುಷ್ಯರು ಉಳ್ಕೊಂಡಿಲ್ಲ ಅಂದ್ರೂ ಕೂಡ ಆಟೋಮ್ಯಾಟಿಕಲಿ ರಷ್ಯಾದ ಭೂಮಿಯ ಒಳಗಿಂದ ಅಣುವಸ್ತ್ರಗಳು ಹೊರಚಿಮ್ಮಿ ಅಮೆರಿಕವನ್ನ ಸುಟ್ಟು ಬೂದಿ ಮಾಡ್ತವೆ. ಆ ರೀತಿ ಸಿಸ್ಟಮ್ ಅನ್ನ ಎಂಜಿನಿಯರ್ ಮಾಡಿ ಅವರು ಸೆಟಪ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಡೆಡ್ ಹ್ಯಾಂಡ್ ಅಂತ ಕರೀತಾರೆ. ಇದರ ಬಗ್ಗೆ ನಿಮಗೆ ಈ ವರದಿಯಲ್ಲಿ ಹಿಂದೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ವಿ. ಸೊ ಎಷ್ಟು ಅಪಾಯಕಾರಿ ಅಂತ ನಿಮಗೆ ಗೊತ್ತಾ ಅಂತ ಮೆಡ್ವೆಡೇವ್ ಪ್ರಶ್ನೆ ಕೇಳಿದ್ದಾರೆ. ಈ ಮಾತು ಎರಡು ರಾಷ್ಟ್ರಗಳ ನಡುವೆ ಬೆಂಕಿ ಹೊತ್ತಿಸಿದೆ. ಮೆಡ್ವೆಡೇವ್ ಮಾತಿಗೆ ಪ್ರತಿಯಾಗಿ ಟ್ರಂಪ್ ರಷ್ಯಾಗೆ ಹತ್ತಿರದಲ್ಲಿ 2 ನ್ಯೂಕ್ಲಿಯರ್ ಸಬ್ಮರೀನ್ ನಿಯೋಜನೆ ಮಾಡುವಂತೆ ಆದೇಶ ಕೊಟ್ಟಿದ್ದಾರೆ. ಅಲ್ಲದೆ ಮೆಡ್ವೆಡೇವ್ ಬಳಸಿರೋ ಪದಗಳು ತುಂಬಾ ಪ್ರಚೋದನಕಾರಿಯಾಗಿದೆ. ಆತನ ಮೂರ್ಖ ಹೇಳಿಕೆಗಳು ಬರೀ ಹೇಳಿಕೆಗಳ ತರ ಕಾಣಿಸ್ತಾ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಯಾರೂ ಊಹೆ ಮಾಡದ ಪರಿಣಾಮಗಳನ್ನು ಅನುಭವಿಸಬೇಕಾಗತ್ತೆ. ಬಹುಶಃ ಅದು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ಅಂತ ನೇರವಾಗಿ ಅಣು ಯುದ್ಧದ ಧಮಕಿಯನ್ನ ಟ್ರಂಪ್ ಕೂಡ ಹಾಕಿದ್ದಾರೆ. ಇದಕ್ಕೆ ರಷ್ಯಾ ಕೂಡ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿದೆ. ಜಗತ್ತಲ್ಲಿ ನಿಮಗಿಂತ ಹೆಚ್ಚಿನ ಕಂಟ್ರೋಲ್ ನಮಗಿದೆ. ನಾವು ಎಲ್ಲ ಸಮುದ್ರಗಳ ಮೇಲೂ ಸ್ಟ್ರಾಟಜಿಕ್ ಕಂಟ್ರೋಲ್ ಹೊಂದಿದ್ದೀವಿ. ಅಮೆರಿಕಗಿಂತ ಹೆಚ್ಚಿನ ನ್ಯೂಕ್ಲಿಯರ್ ಸಬ್ಮರೀನ್ಗಳನ್ನ ನಾವು ನಿಯೋಜನೆ ಮಾಡಿಬಿಟ್ಟಿದ್ದೀವಿ ಅಂತ ರಷ್ಯಾ ಸಂಸದ ವಿಕ್ಟರ್ ವೋಡೋಲ್ಯಾಟ್ಸ್ಕಿ ಹೇಳಿದ್ದಾರೆ. ಇದು ರಷ್ಯಾ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆಯನ್ನ ಇದ್ದಕ್ಕಿದ್ದ ಹಾಗೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ಟಿದೆ. ಮೊನ್ನೆ ತನಕ ಕುಣಿತಾ ಇದ್ರು ಟ್ರಂಪ್, ಫ್ರೆಂಡು, ನಾನು ಚೆನ್ನಾಗಿ ಮಾತಾಡ್ತೀನಿ, ನಾನು ಎಲ್ಲ ಯಾರೊಟ್ಟಿ ಬೇಕಾದ್ರೆ ಚೆನ್ನಾಗಿರ್ತೀನಿ, ನಾನು ಶಾಂತಿ ಪ್ರಿಯ, ನಾನು ಶಾಂತಿ ದೂತ ಅಂತ ಕುಣಿತಾ ಇದ್ರು ಟ್ರಂಪ್. ಪುಟಿನ್ ಜೊತೆಗೆ ಗಂಟೆಗಟ್ಟಲೆ ಫೋನ್ ಕಾಲ್ನಲ್ಲಿ ಮಾತಾಡಿ ತಲೆ ಕೆರ್ಕೊಂಡು ಈಗ ತಲೆ ಕೆಟ್ಟಂಗಾಗಿದೆ ಟ್ರಂಪ್ಗೆ. ಏನೂ ವರ್ಕೌಟ್ ಆಗ್ತಿಲ್ವಲ್ಲ ಅಂತ ಈಗ ಈ ಲೆವೆಲಿಗೆ ಹೋಗಿದೆ. ಈಗ ಅಣು ಯುದ್ಧದ ಬೆದರಿಕೆಯನ್ನು ಒಬ್ರಿಗೊಬ್ರು ಹಾಕೊಳ್ಳೋ ಮಟ್ಟಿಗೆ ಹೋಗಿದೆ ಇವರ ಈ ಶಾಂತಿ ಪ್ರಯತ್ನ. ವಿಶ್ವದಲ್ಲಿ ಆತಂಕ ಕಾರಣ ಆಗ್ತಾ ಇದ್ದಾರೆ ಇವರಿಬ್ರು. ಇದು ಜಸ್ಟ್ ಹೇಳಿಕೆಗಳ ತರ ಕಾಣಿಸ್ತಾ ಇಲ್ಲ. ಈ ಮೆಡ್ವೆಡೇವ್ ರಷ್ಯಾದ ಅಧ್ಯಕ್ಷರಾಗಿದ್ದಾಗ, ಅಂದ್ರೆ ರಷ್ಯಾದಲ್ಲಿ ಕಾನೂನು ಬರೋಕ್ಕಿಂತ ಮುಂಚೆ ಸಂವಿಧಾನ ಚೇಂಜ್ ಮಾಡ್ಕೊಂಡ್ರಲ್ಲ ಪುಟಿನ್, ಅವ್ರಿಗೆ ಬೇಕಾದಷ್ಟು ವರ್ಷ ಇರ್ತಾರೆ, ಅದಕ್ಕಿಂತ ಮುಂಚೆ ಕಂಟಿನ್ಯೂ ಇರಬಾರ್ದು ಅಂತಿತ್ತಲ್ಲ. ಆ ಟೈಮ್ನಲ್ಲಿ ಮಧ್ಯದಲ್ಲಿ ಬ್ರೇಕ್ ತಗೊಳಕ್ಕೆ ಇವ್ರನ್ನ ಕೂರಿಸ್ಬಿಟ್ಟು, ಮೆಡ್ವೆಡೇವ್ ಅವ್ರನ್ನ ಕೂರಿಸ್ಬಿಟ್ಟು ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಿದ್ರು. ಆಮೇಲೆ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿ ಅವ್ರು ಅಧ್ಯಕ್ಷರಾಗ್ತಿದ್ರು. ಆ ರೀತಿ ಮಾಡ್ಕೊಳ್ತಾ ಇದ್ರು ಪುಟಿನ್. ಸೊ ಈ ಮೆಡ್ವೆಡೇವ್ ಅಧ್ಯಕ್ಷರಾಗಿದ್ದಾಗ ಪುಟಿನ್ಗಿಂತ ಹೆಚ್ಚು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ರು. ಪುಟಿನ್ ಹಿಂದೆ ನಿಂತು ಕಂಟ್ರೋಲ್ ಮಾಡ್ತಿದ್ರೂ ಕೂಡ ಈತನ ಕೆಲಸಗಳೇನು ಕಮ್ಮಿ ಇರಲಿಲ್ಲ. ಜಾರ್ಜಿಯಾ ಮೇಲೆ ಏಕಾಏಕಿ ಯುದ್ಧ ಸಾರಿ ಇಡೀ ಜಗತ್ತನ್ನೇ 2008ರಲ್ಲಿ ಆತಂಕಕ್ಕೆ ದೂಡಿದ್ರು. ಈಗಲೂ ಕೂಡ ರಷ್ಯಾದ ಸೆಕ್ಯೂರಿಟಿ ಕೌನ್ಸಿಲ್ನ ಉಪಾಧ್ಯಕ್ಷ ಈತ. ಅಂದ್ರೆ ಭದ್ರತೆಗೆ ಸಂಬಂಧಪಟ್ಟಂತೆ ಏನೇ ನಿರ್ಧಾರ ತಗೋಬೇಕಂದ್ರೂ ಕೂಡ ಪುಟಿನ್ ಬಿಟ್ರೆ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಪರ್ಸನ್. ಹೀಗಾಗಿ ಇಲ್ಲಿ ಟ್ರಂಪ್ ಕೂಡ ರೊಚ್ಚಿಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ನ್ಯಾಟೋ ಮತ್ತು ರಷ್ಯಾ ನಡುವಿನ ಉದ್ವಿಗ್ನತೆ ಕೂಡ ಹೆಚ್ಚಾಗ್ತಿದೆ. ಯುಕ್ರೇನ್ಗೆ ಅಮೆರಿಕ ಲಾಂಗ್ ರೇಂಜ್ ಕ್ಷಿಪಣಿಗಳನ್ನ ಕೊಡೋ ಪ್ರಯತ್ನ ಮಾಡ್ತಿದೆ. ಮೊನ್ನೆ ಅಮೆರಿಕ ಬ್ರಿಟನ್ಗೆ ಅಣ್ವಸ್ತ್ರ ತಂದು ನಿಯೋಜನೆ ಮಾಡಿತ್ತು. ಅದಾದ ಒಂದು ದಿನಕ್ಕೆ ರಷ್ಯಾ ತನ್ನ ಸಬ್ಮರೀನ್ನಿಂದ ದೊಡ್ಡ ಕ್ರೂಸ್ ಮಿಸೈಲ್ ಹಾರಿಸಿ ಟೆಸ್ಟ್ ಮಾಡಿತ್ತು. ಇದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಅಂದಹಾಗೆ ಅಮೆರಿಕದ ನೌಕಾಪಡೆ ಸುಮಾರು 66 ನ್ಯೂಕ್ಲಿಯರ್ ಸಬ್ಮರೀನ್ಗಳನ್ನು ಹೊಂದಿದ್ದು, ರಷ್ಯಾ ಬಳಿ ಸುಮಾರು 31 ನ್ಯೂಕ್ಲಿಯರ್ ಸಬ್ಮರೀನ್ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಏನೋ ಸದ್ಯ ಅಮೆರಿಕದ ಬಳಿ ಸುಮಾರು 3700 ಮತ್ತು ರಷ್ಯಾ ಬಳಿ 5459 ಅಣ್ವಸ್ತ್ರಗಳಿವೆ ಅನ್ನೋ ಅಂದಾಜಿದೆ. ಅತ್ತ ರಷ್ಯಾ ಯುಕ್ರೇನ್ ನಡುವಿನ ಸಂಘರ್ಷ ಮುಂದುವರೆದಿದೆ. ರಷ್ಯಾ ಯುಕ್ರೇನ್ನ ಕಿಯವ್ ನಗರದ ಮೇಲೆ ನಡೆಸಿದ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ 28ಕ್ಕೆ ಏರಿಕೆಯಾಗಿದೆ. 159 ಜನ ಗಾಯಗೊಂಡಿದ್ದಾರೆ. ಯುಕ್ರೇನ್ ವಾಯುಪಡೆ ನೀಡಿದ ಮಾಹಿತಿ ಪ್ರಕಾರ ರಷ್ಯಾ ಜುಲೈ ತಿಂಗಳಲ್ಲಿ 6500 ಡ್ರೋನ್ ಮತ್ತು ಮಿಸೈಲ್ಸ್ ಅನ್ನು ಲಾಂಚ್ ಮಾಡಿದೆ.
ಇದು ಜೂನ್ಗೆ ಕಂಪೇರ್ ಮಾಡಿದ್ರೆ 13% ಹೆಚ್ಚು ಅಂತ ಯುಕ್ರೇನ್ ಹೇಳಿದೆ. ಇನ್ನು ಪಾಕ್ ಉಗ್ರರ ಬೆನ್ನು ಬಿದ್ದಿರೋ ಭಾರತದ ಪಡೆಗಳು ಕಾಶ್ಮೀರದಲ್ಲಿ ಮತ್ತೊಂದು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯ ಅಖಾಲ್ ಅರಣ್ಯ ಪ್ರದೇಶದಲ್ಲಿ ಆಪರೇಷನ್ ಅಖಾಲ್ ಹೆಸರಲ್ಲಿ ಹೊಸ ಆಪರೇಷನ್ ಶುರು ಮಾಡಲಾಗಿದೆ. 3 ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಚಿನಾರ್ ಕೋರ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಅಲ್ಲದೆ ಈ ಆನ್ ಗೋಯಿಂಗ್ ಅಂದ್ರೆ ಇನ್ನು ನಡೀತಿರೋ ಈ ಆಪರೇಷನ್ ಇದು ಅಂತ ಹೇಳಿದೆ. ಟಿಕೆಟ್ ತಗೊಂಡ ಉಗ್ರ TRFಗೆ ಸೇರಿದವನು ಅಂತ ಗೊತ್ತಾಗಿದೆ. ಕುಲ್ಗಾಮ್ ಜಿಲ್ಲೆಯ ಅಖಾಲ್ ಫಾರೆಸ್ಟ್ ಏರಿಯಾದಲ್ಲಿ ಉಗ್ರರಿರುವ ಬಗ್ಗೆ ಗುಪ್ತಚರ ಮಾಹಿತಿ ಸಿಕ್ತು. ಅದರ ಬೆನ್ನಲ್ಲೇ ಭಾರತೀಯ ಸೇನೆ, CRPF, ಸ್ಪೆಷಲ್ ಆಪರೇಷನ್ಸ್ ಗ್ರೂಪ್ ಹಾಗೂ ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿದ್ರು. ಈ ಅರಣ್ಯ ಪ್ರದೇಶಕ್ಕೆ ಎಂಟರ್ ಆಗ್ತಿದ್ದ ಹಾಗೆ ಉಗ್ರರು ಕೂಡ ಗುಂಡು ಹಾರಿಸೋಕೆ ಶುರು ಮಾಡಿದ್ರು. ಅದರ ಬೆನ್ನಲ್ಲೇ ಭದ್ರತಾ ಪಡೆಗಳು ಪ್ರತಿದಾಳಿ ಮಾಡಿದ್ದಾರೆ. ಇನ್ನು ಈ ಉಗ್ರರು ಲಷ್ಕರ್ನ ಪ್ರಾಕ್ಸಿ ಗುಂಪು TRFಗೆ ಸೇರಿದವರು, ಅಂದ್ರೆ ಪಹಲ್ಗಾಮ್ ದಾಳಿ ನಡೆಸಿದ ಸಂಘಟನೆಗೆ ಲಿಂಕ್ ಹೊಂದಿರೋರು ಅಂತ ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಇದೇ ಕಾಶ್ಮೀರದಲ್ಲಿ ಆಪರೇಷನ್ ಮಹಾದೇವ್ ಹೆಸರಲ್ಲಿ ಮಹಾದೇವ ಪರ್ವತ ಶ್ರೇಣಿಯಲ್ಲಿ ಕಾರ್ಯಾಚರಣೆ ನಡೆಸಿ 3 ಪಹಲ್ಗಾಮ್ ಉಗ್ರರನ್ನ ಹೊಡೆದು ಹಾಕಲಾಗಿತ್ತು. ಅದಾದ್ಮೇಲೆ ಆಪರೇಷನ್ ಶಿವಶಕ್ತಿ ಹೆಸರಲ್ಲಿ ಕಾರ್ಯಾಚರಣೆ ಆಗಿತ್ತು. ಈಗ ಹೊಸ ಆಪರೇಷನ್ ಅಖಾಲ್ ಲಾಂಚ್ ಆಗಿದೆ. ಅಂದಹಾಗೆ ಈ ಆಪರೇಷನ್ ಅನ್ನು ಕೂಡ ಚಿನಾರ್ ಪಡೆಗೆ ಲೀಡ್ ಮಾಡ್ತಿದೆ. ಈ ಚಿನಾರ್ ಕೋರ್ ಬಗ್ಗೆ ನಾವು ಈ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ವಿ. ಸುತ್ತು ಜಗತ್ತು ಎಂಡ್ನಲ್ಲಿ ಅದರ ಲಿಂಕ್ ಸ್ಕ್ರೀನ್ ಮೇಲೆ ಬರುತ್ತೆ. ಆಸಕ್ತರು ಆ ವಿಡಿಯೋಗೂ ಕೂಡ ಜಂಪ್ ಆಗಬಹುದು. ಇನ್ನು ರಷ್ಯನ್ ಆಯಿಲ್ ಭಾರತ ಖರೀದಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಗೊಂದಲ ಉಂಟಾಗಿದೆ. ಟ್ರಂಪ್ ಬೆದರಿಕೆ ಹಾಕಿದ್ರಲ್ಲ, ಬೆದರಿಕೆ ಹಾಕಿದ ಮೇಲೆ ಭಾರತ ನಿಲ್ಸೇ ಬಿಟ್ಟಿದೆ ಅಂತೆಲ್ಲ ರಿಪೋರ್ಟ್ಸ್ ಬಂದವು. ಟ್ರಂಪ್ ಅದಕ್ಕೆ ಬಹಳ ಖುಷಿ ವ್ಯಕ್ತಪಡಿಸಿದ್ದು ಆಯಿತು. ಆದರೆ ಭಾರತ ಸರ್ಕಾರದ ಅಧಿಕಾರಿಗಳ ಮೂಲಗಳ ಮಾಹಿತಿ ಪ್ರಕಾರ ಇಲ್ಲ, ನಾವು ತರಿಸೋದನ್ನ ಕಂಟಿನ್ಯೂ ಮಾಡಿದೀವಿ ಅಂತಾನೆ ಹೇಳ್ತಿದ್ದಾರೆ. ನೋಡಿ ಏನಾಗಿದೆ ಅಂತ ಹೇಳ್ತೀವಿ. ಟ್ರಂಪ್ ಏನ್ ಹೇಳಿದ್ರು, ರಷ್ಯಾದಿಂದ ತೈಲ ತರಿಸ್ಕೊಳ್ಳೋದನ್ನ ಭಾರತ ಕಮ್ಮಿ ಮಾಡಿದೆ, ಮಿಡಲ್ ಈಸ್ಟ್ ಮತ್ತು ಆಫ್ರಿಕಾದಿಂದ ಹೆಚ್ಚಿನ ತೈಲ ತರಿಸ್ಕೊಳ್ಳೋಕೆ ಶುರು ಮಾಡಿದೆ ಅಂತ ರಿಪೋರ್ಟ್ ಆಗಿತ್ತಲ್ಲ. ಟ್ರಂಪ್ ಬಹಳ ಖುಷಿ ವ್ಯಕ್ತಪಡಿಸಿದ್ರು. ಭಾರತದ ಪ್ರಧಾನಿಯೊಂದಿಗೆ ಇನ್ಮುಂದೆ ಡೀಲ್ನಲ್ಲಿ ಎಂಗೇಜ್ ಆಗ್ತೀರಾ ಹಾಗಾದ್ರೆ ಅನ್ನೋ ಪ್ರಶ್ನೆನ ಕೇಳಿದಕ್ಕೆ ಟ್ರಂಪ್ ಖುಷಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಮುಂದೆ ತರಿಸ್ಕೊಳ್ಳಲ್ಲ ರಷ್ಯಾದಿಂದ ಅನ್ನೋದು ನನಗೆ ಅರ್ಥ ಆಗಿದೆ. ನಾನು ಇದ್ರ ಬಗ್ಗೆ ಕೇಳಲ್ಪಟ್ಟಿದ್ದೀನಿ. ಆದ್ರೆ ಇದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಇದೊಂದು ಉತ್ತಮ ನಡೆ. ಸೊ ಮುಂದೆ ಏನಾಗುತ್ತೋ ನೋಡೋಣ ಅಂತ ಹೇಳಿದ್ದಾರೆ. ಆದ್ರೆ ಭಾರತ ಸರ್ಕಾರದ ಅಧಿಕಾರಿಗಳ ಮೂಲಗಳ ಮಾಹಿತಿ ಪ್ರಕಾರ ಇಲ್ಲ, ನಾವು ಆತರ ನಿಲ್ಸಿಲ್ಲ, ರಷ್ಯಾದಿಂದ ಕಮ್ಮಿ ಸಿಗುತ್ತೆ ನಾವು ಕಂಟಿನ್ಯೂ ಮಾಡಿ ತರಿಸ್ತಾ ಇದೀವಿ ಅನ್ನೋ ರೀತಿಯಲ್ಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಇದು ಅಂತ. ಪಾಕಿಸ್ತಾನ ಒಂದ್ ಕಡೆ ಅಮೆರಿಕ ಜೊತೆಗಿನ ಸಂಬಂಧ ಗಟ್ಟಿಗೊಳಿಸ್ತಾ ಇದೆ. ಇದರ ಜೊತೆಗೆ ಚೀನಾವನ್ನ ನೈಸ್ ಮಾಡೋ ಪ್ರಯತ್ನ ಮಾಡ್ತಿದೆ. ಪ್ರಾದೇಶಿಕ ಮತ್ತು ಜಾಗತಿಕ ಸವಾಲುಗಳ ನಡುವೆ ಕೂಡ ಪಾಕ್ ಚೀನಾ ಸಂಬಂಧ ವಿಶಿಷ್ಟವಾಗಿದೆ ಮತ್ತು ಸ್ಥಿರವಾಗಿದೆ. ಹೀಗಂತ ಪಾಕ್ ಸೇನಾ ಮುಖ್ಯಸ್ಥ ಆಸೈಮ್ ಮುನೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕ್ನ ರಾವಲ್ಪಿಂಡಿಯ ಸೇನಾ ಹೆಡ್ ಕ್ವಾರ್ಟರ್ನಲ್ಲಿ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯ 98ನೇ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಪಾಕಿಸ್ತಾನದಲ್ಲಿ ಚೀನಾದು. ಇದರಲ್ಲಿ ಈ ಮುನೀರ್ ಈ ರೀತಿ ಪಾಲ್ಗೊಂಡು ಹೇಳಿಕೆ ಕೊಟ್ಟಿದೆ. ಏನೋ ಪಾಕ್ ಚೀನಾ ಸಂಬಂಧದಲ್ಲಿ ಪರಸ್ಪರ ನಂಬಿಕೆ, ಬೆಂಬಲ ಮತ್ತು ಸಹಕಾರ ಎಲ್ಲ ಇದೆ. ಸ್ಟ್ರಾಟಜಿಕ್ ಆಗಿ ಏನೇ ಬದಲಾವಣೆ ಆದರೂ ಕೂಡ ಈ ಎರಡು ದೇಶಗಳ ನಡುವಿನ ಸ್ನೇಹ ಸ್ಥಿರವಾಗಿ ಉಳಿದಿದೆ ಅಂತ ಪಾಕ್ ಸೇನೆಯ ಮೀಡಿಯಾ ವಿಂಗ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಕೊಲಂಬಿಯಾ ಮಾಜಿ ಅಧ್ಯಕ್ಷ ಅಲ್ವಾರೋ ಉರಿಬ್ ಅವರಿಗೆ ಅಲ್ಲಿನ ಕೋರ್ಟ್ 12 ವರ್ಷಗಳ ಗೃಹ ಬಂಧನದ ಶಿಕ್ಷೆ ಕೊಟ್ಟಿದೆ. ಲಂಚ ಪಡೆದ ಕೇಸ್ ಮತ್ತು ವಿಟ್ನೆಸ್ ಟ್ಯಾಂಪರಿಂಗ್ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರಿರುವುದು, ಸಾಕ್ಷ್ಯವನ್ನ ಬದಲಾಯಿಸೋಕೆ ಪ್ರಯತ್ನ ಪಟ್ಟಿರೋದು, ಈ 2 ಕೇಸ್ನಲ್ಲಿ ಉರಿಬ್ ಅಪರಾಧಿ ಅಂತ ಸಾಬೀತಾಗಿದೆ. ಉರಿಬ್ ಈ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಕೊಲಂಬಿಯಾ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಮಾಜಿ ಅಧ್ಯಕ್ಷರೊಬ್ಬರು ಅಪರಾಧಿ ಅಂತ ಸಾಬೀತಾಗಿ ಶಿಕ್ಷೆಯನ್ನ ಕೊಡ್ತಿರೋದು. ಉರಿಬ್ 2002ರಿಂದ 2010 ನಡುವೆ ಕೊಲಂಬಿಯಾ ಪ್ರೆಸಿಡೆಂಟ್ ಆಗಿದ್ರು. ಆ ಟೈಮ್ನಲ್ಲಿ ಮಾದಕ ವಸ್ತು ಜಾಲಗಳ ವಿರುದ್ಧ ಕಠಿಣ ಕ್ರಮ ತಗೊಂಡಿದ್ರು. ಜೊತೆಗೆ ಅಮೆರಿಕದೊಂದಿಗೆ ಅತ್ಯುತ್ತಮ ಸಂಬಂಧವನ್ನ ಮೇಂಟೈನ್ ಮಾಡಿದ್ರು. ಈ ತೀರ್ಪು ಹೊರಬೀಳ್ತಿದ್ದ ಹಾಗೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಆದರೆ ಇದು ಎಲ್ಲ ಸೇರ್ಕೊಂಡು ಅವ್ರನ್ನ ಮುಗಿಸೋಕೆ ಪ್ರಯತ್ನ ಪಡ್ತಿದ್ದಾರೆ, ಇದು ಟಾರ್ಗೆಟ್ ಮಾಡ್ತಿರೋದು ಅನ್ನೋ ರೀತಿಯಲ್ಲಿ ಒಪಿನಿಯನ್ ನೀಡೋಕೆ ಶುರು ಮಾಡಿದ್ದಾರೆ. ಇಸ್ರೇಲ್ ಗಾಜಾದಲ್ಲಿ ತನ್ನ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಕಳೆದ 24 ಗಂಟೆಯಲ್ಲಿ ಇಸ್ರೇಲ್ ದಾಳಿಗೆ 106 ಜನ ಮೃತಪಟ್ಟಿದ್ದಾರೆ ಅಂತ ಗಾಜಾ ಆರೋಗ್ಯ ಸಚಿವಾಲಯ ಹೇಳಿದೆ. ಕದನ ವಿರಾಮಕ್ಕೆ ಹಮಾಸ್ ಒಪ್ಪಿಕೊಳ್ಳದೆ ಹೋದರೆ ಇಸ್ರೇಲ್ ಗಾಜಾದಲ್ಲಿ ಸೇನಾ ಕಾರ್ಯಾಚರಣೆ ಕಂಟಿನ್ಯೂ ಮಾಡುತ್ತೆ ಅಂತ ಇತ್ತೀಚೆಗಷ್ಟೇ ಇಸ್ರೇಲ್ ಪ್ರಧಾನಿ ಹೇಳಿದ್ರು. ಈಗ ಅದನ್ನ ಮುಂದಿನ ವಾರ ಡಿಸೈಡ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಗಾಜಾ ಕದನ ವಿರಾಮ ಒಪ್ಪಂದ ಕುರಿತು ಡಿಸ್ಕಷನ್ ಆಗ್ತಾ ಇದೆ. ಆದರೆ ಹಮಸ್ ಮಾತ್ರ ಇದನ್ನ ಒಪ್ಕೊಳ್ತಾ ಇಲ್ಲ, ಕದನ ವಿರಾಮಕ್ಕೆ ತಯಾರಾಗ್ತಾ ಇಲ್ಲ ಅಂತ ಅಮೆರಿಕ ಹೇಳಿತ್ತು. ಟ್ರಂಪ್ ಕೂಡ ಈ ಬಗ್ಗೆ ಕಿಡಿಕಾರಿ ಇಸ್ರೇಲ್ಗೆ ಗಾಜಾದಲ್ಲಿ ಹಮಸ್ನ ನಿರ್ನಾಮ ಮಾಡಿಬಿಡಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಶೇಖ್ಪುರ ಅನ್ನೋ ಪ್ರದೇಶದಲ್ಲಿ ಇಸ್ಲಾಮಾಬಾದ್ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿದ ಪರಿಣಾಮ 30 ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಪಾಕ್ನ ಬಲೂಚಿಸ್ತಾನದಲ್ಲಿ 7 ವರ್ಷದ ಹುಡುಗನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ವಿರುದ್ಧ ಭಾಷಣದ ವಿಡಿಯೋವೊಂದನ್ನು ಶೇರ್ ಮಾಡಿಕೊಂಡಿದ್ದ. ಹೀಗಾಗಿ ಆ ಹುಡುಗನನ್ನ, 7 ವರ್ಷದ ಪುಟ್ಟ ಬಾಲಕನನ್ನ
ಭಯೋತ್ಪಾದನೆ ಪ್ರಕರಣ ದಾಖಲಿಸಿ ಅರೆಸ್ಟ್ ಮಾಡೋಕೆ ಪಾಕ್ ಸರ್ಕಾರ ಮುಂದಾಗಿತ್ತು. ಆದರೆ ಅದಕ್ಕೀಗ ಅಲ್ಲಿನ ಮಾನವ ಹಕ್ಕುಗಳ ಸಂಘಟನೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ರು. ಬಾಲಕನ ಮೇಲೆ ಭಯೋತ್ಪಾದನಾ ಆರೋಪ ಹೊರಿಸೋದು ನಾಚಿಕೆ ಆಗಲ್ವ ನಿಮಗೆ ಅನ್ನೋ ರೀತಿಯಲ್ಲಿ ಕೇಳಿತು. ಅಪ್ರಾಪ್ತರ ಹಕ್ಕುಗಳನ್ನು ಸರ್ಕಾರ ಕಾಪಾಡಬೇಕು ಅಂತ ಆಯೋಗ ಒತ್ತಾಯ ಮಾಡಿದೆ. ನೋಡಬೇಕು ಮುನೀರ್ ಆ್ಯಂಡ್ ಗ್ಯಾಂಗ್ ಏನ್ ಮಾಡುತ್ತೆ ಅಂತ. ಈಗ ಅಮೆರಿಕದಲ್ಲಿ ಮತ್ತೆ ಗುಂಡಿನ ದಾಳಿಯಾಗಿದೆ. ವ್ಯಕ್ತಿಯೊಬ್ಬ ಮೊಂಟಾನಾ ರಾಜ್ಯದ ಅನಾಕೊಂಡಾ ಸಿಟಿಯ ಬಾರ್ ಒಂದರಲ್ಲಿ ಗುಂಡಿನ ದಾಳಿ ನಡೆಸಿ ಪರಾರಿಯಾಗಿದ್ದಾನೆ. 4 ಪ್ರಾಣ ಹೋಗಿದೆ. ಇದರ ಪರಿಣಾಮ ಸಿಟಿಯಲ್ಲಿ ಲಾಕ್ಡೌನ್ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ. ಸ್ಥಳಕ್ಕೆ ಹೆಚ್ಚಿನ ಪೊಲೀಸರು ಆಗಮಿಸಿ ಆರೋಪಿಗಾಗಿ ಹುಡುಕಾಡುತ್ತಿದ್ದಾರೆ. ಇತ್ತೀಚೆಗೆ ಬಾಹ್ಯಾಕಾಶ ನಿಲ್ದಾಣದಿಂದ ವಾಪಸ್ ಬಂದಿರೋ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ತಮ್ಮ ಕೆಲ ಅನುಭವಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಭೂಮಿಗೆ ವಾಪಸ್ ಬಂದ ನಂತರ ಈ ಮೊದಲು ನಾನು ದಿನವಿಡೀ ಹಿಡ್ಕೊಂಡಿದ್ದ ಫೋನ್ ಕೂಡ ಈಗ ನನಗೆ ಭಾರ ಅನ್ಸೋಕ್ ಶುರುವಾಗಿತ್ತು. ಅಲ್ಲದೆ ನನ್ನ ಲ್ಯಾಪ್ಟಾಪ್ ಕೂಡ ತೇಲ್ತಾ ಇದೆ ಅಂತ ಭಾವಿಸಿ ಕೆಳಗೆ ಬೀಳಿಸ್ಬಿಟ್ಟಿದ್ದೆ. ನಾನು ಸ್ಪೇಸಲ್ಲಿ ಹಂಗೆ ಅಲ್ಲ, ಅದೇ ರೀತಿ ಅನ್ಕೊಂಡು ಇಲ್ಲಿ ಕೆಳಗೆ ಬೀಳಿಸ್ಬಿಟ್ಟಿದೆ. ಮೊದಲ ಬಾರಿಗೆ ಭೂಮಿ ಬಿಟ್ಟು ಹೊರ ಹೋದಾಗ ಗುರುತ್ವಾಕರ್ಷಣೆ ಎಷ್ಟು ಮುಖ್ಯ ಅನ್ನೋದು ಅರ್ಥ ಆಯಿತು. ರಿಟರ್ನ್ ಬಂದು 3 ರಿಂದ 4 ದಿನದಲ್ಲಿ ನಾನು ಸಹಜ ಸ್ಥಿತಿಗೆ ಮರಳೋಕೆ ಸಾಧ್ಯ ಆಯಿತು. ಈಗ ನಾರ್ಮಲ್ ಆಗಿದ್ದೀನಿ ಅಂತ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಸ್ಪೇಸ್ ಮಿಷನ್ ಮಾಡೋಕ್ಕೂ ನನಗೆ ರೆಡಿ ಆಗಿದ್ದೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಬಾಹ್ಯಾಕಾಶದಲ್ಲಿ ಕೈಗೊಂಡ ಎಲ್ಲ ಎಕ್ಸ್ಪೆರಿಮೆಂಟ್ಗಳು ಸಕ್ಸಸ್ಫುಲ್ ಆಗಿವೆ. ಈಗ ಆಲ್ರೆಡಿ ಸೈಂಟಿಫಿಕ್ ಸ್ಯಾಂಪಲ್ಸ್ ಮತ್ತು ಅದರ ಡೇಟಾನ ಭಾರತದಲ್ಲಿನ ಸಂಶೋಧಕರಿಗೆ ತಲುಪಿಸಿದ್ದೀನಿ ಅಂತಲೂ ಕೂಡ ಶುಕ್ಲಾ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.